ಖಡಕ ಜವಾರಿ ಕಾಕ ಹಾವೇರಿ ಶಿಗ್ಗಾಂವ್ ಕ್ಷೇತ್ರದಾಗ ಪ್ರತಿ ಹಳ್ಳಿ ತಿರುಗಾಡಿದ ಗ್ರೌಂಡ್ ರಿಪೋರ್ಟ್ ಹೇಳ್ತಾನಂದೀನಿ. ಮತ್ತು ನೀವು ಕೇಳ್ಕೊತ ಕೂತಿರ್ಬೇಕಲ್ಲ, ಮತ್ತು ಯಾವಾಗ ಬಿಡ್ತೀವೋ ಕಾಕ ಅತ್ತೆ ಫೋನ್ ಮಾಡಾಕತ್ತೀರಿ. ನನಗೂ ವಿಶ್ರಾಂತಿನೂ ಕೊಡುವಾರಿ, ಮತ್ತು ಅಲ್ಲಿಂದ ಬಂದು ನಾವು ಸ್ಟುಡಿಯೋದಾಗ ಬಂದು ಅದನ್ನೆಲ್ಲ ಗ್ರೌಂಡ್ ರಿಪೋರ್ಟ್ ಕೊಡ್ಬೇಕಿರಲ್ಲ. ಈಗ ಗ್ರೌಂಡ್ ರಿಪೋರ್ಟ್ ಏನೈತಿ ಕೇಳ್ರಿ. ಪ್ರತಿ ಹಳ್ಳಿ ಅಡ್ಡಾಡ್ನಿ ಅಲ್ಲಿ ಈ ಸಾರಿ ಮಾತ್ರ ಅಲ್ಲಿ ಜನ ತೀರ್ಮಾನ ತೊಗೊಂಡಾರ ಕಾಂಗ್ರೆಸ್ ಆರಿಸಿ ತರ್ತದೇನೋ ಅಂಥೇಳಿ. ಅದು ಎಷ್ಟು ಲೀಡ್ಲೇ ಬರ್ತೈತೆ ಅನ್ನೋದು ಖಡಕ ಜವಾರಿ ಕಾಕ ಹೇಳ್ತಾನೆ. 25,000ದಿಂದ 30,000 ಲೀಡ್ದಿಂದ ಬರ್ತೈತೆ. ಕರ್ನಾಟಕ ರಾಜ್ಯದಲ್ಲಿ 136 ಶಾಸಕರಿರುವಾಗ 137ನೇ ಶಾಸಕ 38 ಆಗಬಹುದು. ಯಾರೋ ಒಬ್ಬರು ಬೆಂಬಲ ಕೊಟ್ಟಾರ, 38 ಆಗಬಹುದು. ಇದು 137ನೇ ಶಾಸಕ ಶಿಗ್ಗಾಂವದಿಂದ ಕಾಂಗ್ರೆಸ್ ಬಾವುಟ ಹಾರಿಸ್ತಾನ. ಯಾರು ಶತಾಯಗತಾಯ ಯಾರು ಕೇಂದ್ರ ರಾಜ್ಯದವರು ಬಂದರೂ ಸಹಿತ ಅಲ್ಲಿ ತೀರ್ಮಾನ ತಗೊಂಡಾರ. ಶಿಗ್ಗಾಂವ್ ಕ್ಷೇತ್ರದವರು 30 ವರ್ಷಗಳ ಇತಿಹಾಸದ ದಾಖಲೆಯನ್ನು ಅಳಿಸಿ ಹಾಕ್ತೀವಿ, ಅಲ್ಲಿ ಮಾತ್ರ ಈ ಸಾರಿ ಕಾಂಗ್ರೆಸ್ ಬಾವುಟ ಹಾರಿಸ್ತೀವಿ. ಹಂಗಾದ್ರೆ ಶಾಸಕ ಯಾರು? ಇದೊಂದು ಯಕ್ಷ ಪ್ರಶ್ನೆ ಬರೋದಿಲ್ಲ. ಕಾಕ ಕಾಂಗ್ರೆಸ್ ಆರಿಸಿ ಬರ್ತೈತಿ ಗ್ಯಾರಂಟಿ, ಆದರೆ ಅಭ್ಯರ್ಥಿ ಯಾರತ್ತ ಕೇಳತ್ತಿರ್ಬೇಕಿರಲ್ಲ. 14 ಮಂದಿ ಆಕಾಂಕ್ಷಿಗಳದಾರ ಕಾಂಗ್ರೆಸ್ದಿಂದ. ಬಿ ಜೆ ಪಿದಿಂದ ನೋಡ್ರಿ ಕಾಂಗ್ರೆಸ್ದ ರಭಸ ನೋಡಿ ನಾ ಬೇಡ ನೀ ಒಯ್ಲಿ ನಾ ಒಯ್ಲಿ ಅನ್ನಕತ್ತಾರ. ಅಲ್ಲಿ ಯಾರೂ ಬರಾಕ ತಯಾರಿಲ್ಲ. ಯಾಕಂದ್ರೆ ಇಡ್ಗಂಟು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತೈತಿರಲ್ಲ. ಯಾಕಂದ್ರೆ ಸರ್ಕಾರ ಕಾಂಗ್ರೆಸ್ ಐತಿ. ನಾಳೆ ಈ ಶಾಸಕ ಆರಿಸಿ ಬಂದ್ರೆ ದೊಡ್ಡ ಹುದ್ದೆನೂ ತೊಗೋತಾನ, ಮತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರ್ತಾನೆ. ಶಿಗ್ಗಾಂವ್ ಮತ್ತು ಕ್ಷೇತ್ರ ದೊಡ್ಡದಾಗ್ತೈತಿ, ಒಳ್ಳೆಯ ಕ್ಷೇತ್ರ ಆಕೈತಿ, ಅಭಿವೃದ್ಧಿ ಆಕೈತಿ ಅನ್ನೋದು ಒಂದು ಸ್ವಲ್ಪ ತಲೆಯಾಗಿ ಇಟ್ಕೋಬೇಕಲ್ರಿ. ಮುಖ್ಯಮಂತ್ರಿ ಆದಂಥ ಕ್ಷೇತ್ರ ಒಂದು ಸಾರಿ ಅವಿರೋಧವಾಗಿ ಇತಿಹಾಸ ದಾಖಲೆ ಮಾಡಿದಂಥ ನಿಜಲಿಂಗಪ್ಪರವನ್ನು ಆರಿಸಿ ತಂದಂಥ ಮಹಾ ತಪಸ್ವಿಗಳ ನಾಡು ಅದೇ ಶಿಗ್ಗಾಂವ್. ಎಂತಿಂಥ ಮಹಾತ್ಮರು ಅಲ್ಲಿ ನೆಲೆಸಿದರು ಅದೇ ಶಿಗ್ಗಾಂವ್. ಎಂಥ ಜಾತಿ ಭೇದ ದ್ವೇಷ ಇಲ್ಲದ ಕ್ಷೇತ್ರ ಅಂದರೆ, ಭಾವ್ಯೈಕ್ಯತೆ ಕ್ಷೇತ್ರ ಅಂದರೆ ಶಿಗ್ಗಾಂವ್. ಪ್ರತಿಯೊಂದು ಭಾಷೆಯಲ್ಲಿ ಐತಿ, ಪ್ರತಿಯೊಂದು ಜಾತಿ ಧರ್ಮದವರು ಬದುಕ್ತಾರ. ಅಣ್ಣ ಬಸವಣ್ಣರ ನಾಡಿನಲ್ಲಿ ಬದುಕಿದಂತೆ ಬದುಕ್ತಾರ. ಅಲ್ಲಿ ಶಿಶುನಾಳ ಶರೀಫರು ಅದಾರ, ಪಂಚಾಕ್ಷರಿ ಗವಾಯುದಾರ, ಕನಕದಾಸರು ಅದಾರ. ಎಂತಿಂಥ ಮಹಾತ್ಮರು ಅಲ್ಲಿ ನೆಲೆಬೀಡಿದಂಥ ಸೂಫಿ ಸಂತರಾದಂಥ ಸೈಯದ್ ಆಜಂ ಪೀರ್ ಖಾದ್ರಿ ಸಹಿತ ಅಲ್ಲಿ ದೊಡ್ಡದಾಗಿ ಒಂದು ಹುಲಗೂರು ಪೀರ ಅಂದರೆ ಅದಕ್ಕೆ ಯಾವುದೂ ಜಾತಿ ಮತಭೇದವಿಲ್ಲ. ಎಷ್ಟೋ ಹಿಂದೂ ಬಾಂಧವರನ್ನು ಕೇಳಿದಾಗ ಹುಲಗೂರು ದರ್ಗಾ ಹೆಂಗೆ ಅನಿಸೈತಿ ಅಂದ್ರೆ ಅದು ನಮ್ಮ ಮಣಿದೇವ್ರಿ ಅಂದರು. ನನಗೆ ವಿಚಿತ್ರ ಆಯ್ತು. ಎಷ್ಟೊಂದು ಪ್ರೀತಿಯಿಂದ ಇಲ್ಲಿ ಬಾಳ್ತಾರ. ಆದರೆ ಕೆಲವರು ಅಹಿತಕರ ಘಟನೆ ಮಾಡಿ ಬೆಂಕಿ ಹಚ್ಚೋರನ್ನ ಮಾತ್ರ ಅಲ್ಲಿ ಶಿಗ್ಗಾಂವ್ದಾಗ ಪ್ರವೇಶ ಮಾಡ್ಕೊಳ್ಳೋದಿಲ್ಲ. ಯಾವನೇ ಅಲ್ಲಿ ಬೆಂಕಿ ಹಚ್ಚಾಕೆ ಬಂದ್ರೂ ಅಲ್ಲಿ ಹಚ್ಕೊಳ್ಳೋದಿಲ್ರಿ. ಅವನ ಅಲ್ಲಿ ಗಡಿ ಪಾರು ಮಾಡ್ತಾರೆ. ಹಂಗೆ ಒಕ್ಕಟ್ಟದಲ್ಲಿ ಎಲ್ಲ ಜಾತಿ ಧರ್ಮದವ್ರು ಅವರವರ ಮನೆಯಲ್ಲಿ ಆದಂಥ ಒಳ್ಳೊಳ್ಳೆಯ ಪದಾರ್ಥಗಳನ್ನ ಅವ್ರಿಗೆ ಕೊಡ್ತಾರೆ. ನೈವೇದ್ಯ ಮುಖಾಂತರ ಹೋಗಿ ದರ್ಗಾದಲ್ಲಿ ಎಲ್ಲರೂ ಸರ್ವ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಅಲ್ಲಿ ಹೋಗಿ ನೈವೇದ್ಯ ಏರಿಸಿ ಮಣಿದೇವರು ಅಂತೇಳಿ ಸ್ವೀಕಾರ ಮಾಡಿದ್ದಾರೆ. ಅಂದರೆ ಶಿಗ್ಗಾಂವ್ದಾಗ ಯಾವುದೇ ಕೋಮುಗಲಭೆ ಇಲ್ಲದಂಥ ಶಿಗ್ಗಾಂವ್. ಅಲ್ಲಿ ಪುಣ್ಯವಂತ ಜನ ಅದಾರ. ಆ ಪುಣ್ಯವಂತ ಜನ ಯಾಕದಾರ ಅಂದ್ರೆ ಅಲ್ಲಿ ಪುಣ್ಯವಂತ ಮಹಾ ತಪಸ್ವಿಗಳು ಅಲ್ಲಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಆ ಪುಣ್ಯವಂತ ಮಹಾ ತಪಸ್ವಿಗಳ ಆಶೀರ್ವಾದದಿಂದ ಇವತ್ತು ಶಿಗ್ಗಾಂವ್ ಫಲವತ್ತಾದ ಶಿಗ್ಗಾಂವ್ ಐತಿ. ಆದರೆ ಬಡತನ ಭಾಳ ಐತಿ, ಕೂಲಿಕಾರ ಜನ ಭಾಳ ಅದಾರ. ಅದೊಂದು ಭಾಳ ನನಗೆ ನೋವಾತು. ಎಲ್ಲಿ ನೋಡಿದಲ್ಲಿ ಒಂದೊಂದು ಚಾದ ಅಂಗಡಿ, ವಡಾಪಾವ್, ಸಣ್ಣ ಅಂಗಡಿಗಳು, ಸಣ್ಣ ವ್ಯಾಪಾರಸ್ಥರು ಪಾಪ ಎಲ್ಲ ಜಾತಿ ಧರ್ಮದವರು ಕೂಡಿ ಸಹಬಾಳ್ವೆಯಿಂದ ಪ್ರೀತಿ ವಿಶ್ವಾಸದಿಂದ ಅವರಿವರು ಅನ್ನದೇ ಎಲ್ಲರೂ ಹಂಚಿ ತಿನ್ನುವಂಥ ಬಡತನ ಭಾಳ ಐತಿ. ಅಲ್ಲಿ ಒಬ್ಬ ಒಳ್ಳೆಯ ನಾಯಕ ಬೇಕು. ಅದು ಸುಧಾರಣೆ ಆಗಬೇಕಾಗಿತ್ತು. ಮುಖ್ಯಮಂತ್ರಿ ರಾಜ್ಯದ ಆದವರು ಸಹಿತ ಅಲ್ಲಿ ಏನು ಸುಧಾರಣೆ ಮಾಡಲಿಲ್ಲ. ಇವತ್ತು ಅದು ಸಿಂಗಾಪುರ ಆಗಬೇಕಾಗಿತ್ತು, ಶಿಗ್ಗಾಂವ್ ಹೋಗಿ ಸಿಂಗಾಪುರ ಆಗಬೇಕಾಗಿತ್ತು. ಅದು ಸಿಂಗಾಪುರ ಆಗಲಿಲ್ಲ. ಅಲ್ಲಿ ಹಾಳಾದ ಕೊಂಪೆ ಮಾಡಿಬಿಟ್ಟರು ತಮ್ಮ ಅಧಿಕಾರದ ಲಾಲಸೆಗೋಸ್ಕರ. ಮುಖ್ಯಮಂತ್ರಿ ಆದರೂ ಮನಸ್ಪಟ್ಟರೆ 1,000 ಕೋಟಿ ಪ್ಯಾಕೇಜ್ ತೆಗೆದುಕೊಂಡು ಅಲ್ಲಲ್ಲೇ ಪಕ್ಕದಲ್ಲಿ 5 ಕಿಲೋಮೀಟರ್ ಇರುವಂಥ ಹಳ್ಳಿಗಳನ್ನು ಸುಧಾರಣೆ ಮಾಡಿದರೆ ಇವತ್ತು ಆ ಮುಖ್ಯಮಂತ್ರಿ ಆದವರಿಗೆ ಶ್ರೇಯಸ್ಸ ಸಲ್ತಿತ್ತು. ಆದರೆ ಅಲ್ಲಿ ಮಹಾ ತಪಸ್ವಿಗಳ ಅವಕ್ರಪ ಮತ್ತು ಅವರ ಶಾಪ ಸಹಿತ ಮಾತ್ರ ಯಾರು ಅಲ್ಲಿ ರಾಜಕಾರಣಿಗಳು ಸುಳ್ಳು ಪ್ರಮಾಣ ಮಾಡಿ ಹೋಗಿದ್ದೀರಿ ಆ ಶಾಪ ಮಾತ್ರ ಹತ್ತೈತಂತೇಳಿ ಕೆಲವರು ಹಿರಿಯ ವಯೋವೃದ್ಧರು ನಮಗೆ ಕಿವಿ ಮಾತುಗಳನ್ನು ಹೇಳಿದರು, ಒಳ್ಳೊಳ್ಳೆ ಹೃದಯದಿಂದ ಹೇಳಿದರು. ಆದರೆ ಅಲ್ಲಿ ಶಿಗ್ಗಾಂವ್ದ ಪರಿಸ್ಥಿತಿ ಈಗ ಹೆಂಗೈತಿ? ಅನೇಕ ಘಟಾನುಘಟಿಗಳು ಬರಾಕತ್ತಾರೆ, ನಾ MLA ಆಗ್ಬೇಕು, ನೀ MLA ಆಗ್ಬೇಕಂತೇಳಿ. ಆದರೆ ಕ್ಷೇತ್ರದ ಜನ ಮಾತ್ರ ಒಂದೇ ಗುಟ್ಟು ಹಿಡ್ಕೊಂಡು ಕೂತಾರೆ. ಇಲ್ಲಿ ಹೊಟ್ಟೆ ಬೆಳೆದವ ಆಗಬೇಕು, ಇಲ್ಲಿ ಹೊಟ್ಟೆ ಬೆಳೆದವ ಬೇರೆದವ ಬಂದರೆ ನಾವು ಓಟ್ ಹಾಕೋದಿಲ್ಲ. ಇದೆಂತಾದ್ರೆ ಈಗ ಅನೇಕ ಧರ್ಮದವ್ರನ್ನ ಕೇಳಿ, ಅನೇಕ ಜಾತಿಯವ್ರನ್ನ ಕೇಳಿ, ಅನೇಕ ಸಮುದಾಯದವ್ರನ್ನ ಕೇಳಿ, ಅನೇಕ ಸಮಾಜದವ್ರನ್ನ ಕೇಳಿ, ಹೋಗಿ ಗುಡಿಸಲದಲ್ಲಿ ಇದ್ದಂಥ ಹೋಗಿ ಜನರನ್ನು ಕೇಳಿದಾಗೂ ಸಹಿತ ಅಲ್ಲಿ ಆಳಬೇಕು
ಒಬ್ಬನೇ ಒಬ್ಬ ಹುಲ್ಗೂರು ದರ್ಗಾದ ಒಂದು ಆ ಪರಂಪರೆಯಿಂದ ಬಂದಂಥ ವ್ಯಕ್ತಿ ಶಾಸಕ ಆಗಬೇಕು. ಅವ ಅಲ್ಲೇ ಹುಟ್ಟಿ ಬೆಳೆದಾನ. ಸಾವಿರಾರು ಜನರ ಒಳ್ಳೆಯ ಕಾರ್ಯ, ದುಃಖ ಕಾರ್ಯ, ಸುಖ ಕಾರ್ಯದಲ್ಲಿ ಸಮಭಾಗಿಯಾಗಿ ಯಾವುದೇ ಜಾತಿ ಧರ್ಮವಿಲ್ಲದೆ ನೇರವಾಗಿ ಅಂತಿಮ ಕ್ರಿಯೆ, ಅಂತಿಮ ಸಂಸ್ಕಾರ ಮುಗಿಯುವವರೆಗೆ ಇರ್ತಾನ. ಅವನು ಶಾಸಕ ಆಗಬೇಕು. 4 ಸಾರಿ 4 ಸಾವಿರದಿಂದ ಬಿದ್ದಂಥ ವಾಮ ಮಾರ್ಗದ ವ್ಯಕ್ತಿ ಅಲ್ಲ, ಯಾವುದೇ ಅಹಿತಕರ ಘಟನೆ ಮಾಡಿದಂಥ ವ್ಯಕ್ತಿಯಲ್ಲ. 80% ಹಿಂದೂ ಬಾಂಧವರೇ ಅವನನ್ನು ಸಹಿತ ಪ್ರೀತಿ ವಿಶ್ವಾಸದಿಂದ ನಾವು ಈ ಸಾರಿ ಅವನೇ ಆರಿಸಿ ತರ್ತೇವೆ ಅಂತಾರೆ. ಅವನೇ ಆಜಂ ಪೀರ್ ಸೈಯದ್ ಖಾದ್ರಿ ಅಲ್ರಿ. 1 ಸಾರಿ ಶಾಸಕರಾಗಿದ್ದರು, ಆದರೆ ಮತ್ತು ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಆದರೆ ವಾಮ ಮಾರ್ಗ ಹಿಡಿಯೋ ಚಟ ಇಲ್ಲ ಇವರಿಗೆ. ಯಾವ ರೀತಿ ನಾವು ವಾಮ ಮಾರ್ಗ ಹಿಡಿದು ಒಬ್ಬರನ್ನು ತುಳಿದು ನಾನು ಬೆಳಿಬೇಕನ್ನುವ ಈ ಖಾದ್ರಿ ಮಣ್ತನಕ ಬಂದಿಲ್ಲ ಅಂದಮೇಲೆ ಆ ಖಾದ್ರಿ ದೇವರು ಸಹಿತ ಅವ್ರಿಗೆ ಆಶೀರ್ವಾದ ಕೊಟ್ಟಿರ್ಬೇಕಲ್ರಿ. ಅದು ಜೀವಂತ ದೇವರು, ಜ್ವಲಂತ ಸಾಕ್ಷಿ ಐತಿ. ಪವಾಡಗಳು ನಡೀತಾವ. ಲಕ್ಷಾಂತರ ಮಂದಿ ಅಲ್ಲಿ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಬಂದು ಅಲ್ಲಿ ಆಶೀರ್ವಾದ ತಗೋತಾರ. ಅಲ್ಲಿ ಆಳಿದರೆ ಮಾತ್ರ ಇವತ್ತು ಸೈಯದ್ ಆಜಂ ಪೀರ್ ಖಾದ್ರಿ ಶಾಸಕ ಆಗಬೇಕು. ಇಲ್ಲದಿದ್ದರೆ ಒಂದು ಮಹಿಳೆ ಆಳ್ತಾಳ. ಮಹಿಳೆಯಲ್ಲಿ ಇತಿಹಾಸದಲ್ಲಿ ಶಾಸಕಿ ಆಗಿಲ್ಲ. ಅಲ್ಲಿ ನದಾಪನ್ನವರು 4 ಸಾರಿ ಶಾಸಕರಾಗಿದ್ದರು. ಇತಿಹಾಸ ತೆಗೆದು ನೋಡ್ರಿ. ಅದು ಅಲ್ಪಸಂಖ್ಯಾತರ ಕ್ಷೇತ್ರ. ಆ ಅಲ್ಪಸಂಖ್ಯಾತರ ಬಿಕ್ಕಟ್ಟಿನಿಂದ ಇವತ್ತು ಆ ಅಲ್ಪಸಂಖ್ಯಾತರು ಛಿದ್ರ ಆಗಿ ಹೋದರು. ಯಾವುದೇ ಆಶೆ ಆಮಿಷಕ್ಕೆ ಬಲಿಯಾದರೂ ಗೊತ್ತಿಲ್ಲ, ಯಾವ ಘಟನೆಗಳಿಗೆ ಮಾರು ಹೋದರೂ ಗೊತ್ತಾಗಲಿಲ್ಲ. ಆದರೆ ಶಿಗ್ಗಾಂವ್ ಯಾವಾಗಲೂ ಅಲ್ಪಸಂಖ್ಯಾತರ ಮತಕ್ಷೇತ್ರ. ಅಲ್ಲಿ ಆಜಂ ಪೀರ್ ಖಾದ್ರಿ ಶಾಸಕರಾಗಿದ್ದರು. ಅದಕ್ಕಿಂತ ಮುಂಚಿತ 3-4 ಸಾರಿ ನದಾಪನ್ನವರು ಶಾಸಕರಾಗಿದ್ದರು. ಆ ಜನ ಇವತ್ತು ಹೇಳ್ತಾರ, ಈ ಸಾರಿ ನಾವು ಅದನ್ನು ನಮ್ಮ ಶಿಗ್ಗಾಂವ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಹುಟ್ಟಿದಂಥ ಆ ಮನೆಮಗನನ್ನು ನಾವು ಇವತ್ತು ಶಾಸಕ ಮಾಡ್ತೀವಿ. ಇಲ್ಲದಿದ್ದರೆ ಒಂದು ಮಹಿಳೆಯನ್ನು ತಲ್ಲಿ ತಯಾರು ಮಾಡ್ತೀವಿ. ಆ ಮಹಿಳೆಯನ್ನು ತಯಾರು ಮಾಡಿದ್ವು ಅಂದ್ರೆ ಅವಳೇ ಇಲ್ಲಿಯ ರಾಣಿ ಚೆನ್ನಮ್ಮನ ಖಡ್ಗ ಹಿಡಿದು ಬಂದಂಗೆ ಬರ್ತಾಳ. ಆ ಅವತಾರ ತಾಳ್ತಾಳ. ಭ್ರಷ್ಟರಿಗೆ ಶಿವ ಸ್ವಪ್ನ ಆಗತಾಳ ಅನ್ನೋದೇ ಇವತ್ತು ಶಿಗ್ಗಾಂವ್ ಮತದಾರರು ವಿಚಾರ ಮಾಡಕತ್ತಾರ. ಆ ಮಹಿಳೆ ಯಾರು ಅನ್ನೋದು ನಿಮ್ಮ ತಲೆಯಾಗ ಬರ್ತಿರಬೇಕು. 14 ಆಕಾಂಕ್ಷಿಗಳು ಕಾಂಗ್ರೆಸ್ದಲ್ಲಿ ಅಲ್ಲ, 20 ಆಕಾಂಕ್ಷಿಗಳು ಅದಾರ. ಆ ಮಹಿಳೆ ಎಲ್ಲಿಂದಲೂ ಬರಬಹುದು, ಯಾವ ರೂಪ ತಾಳಿ ಬರಬಹುದು. ಆ ಮಹಿಳೆಗೆ ಟಿಕೆಟ್ ಹೈಕಮಾಂಡ್ ಸಹಿತ ಕೊಡಬಹುದು. ಆದರೆ ಮೊದಲ ಪ್ರಾಶಸ್ತ್ಯ ಆಜಂ ಪೀರ್ ಸೈಯದ್ ಖಾದ್ರಿ. ಆಜಂ ಪೀರ್ ಸೈಯದ್ ಖಾದ್ರಿ ಇಲ್ಲಂದರೆ ಮಾತ್ರ ಮಹಿಳೆಗೆ ಚಾನ್ಸ್. ಅದು ಅಲ್ಲಿಯ ನಾಣ್ಣುಡಿ ಐತಿ, ಅಲ್ಲಿಯ ಭವಿಷ್ಯ ಐತಿ. ಈ ಸಾರಿ ಆಜಂ ಪೀರ್ ಸೈಯದ್ ಖಾದ್ರಿ ಶಾಸಕರಾದರೆ ಶಿಗ್ಗಾಂವ್ ಸಿಂಗಾಪುರ ಆಗ್ತೈತೆ ಅಂಥೇಳಿ ಒಬ್ಬರು ವಯೋವೃದ್ಧರು ನಮಗೆ ಹೇಳಿದರು. ಆ ದೃಶ್ಯವನ್ನು ಸಹಿತ ನಿನ್ನೆ ಮೊನ್ನೆ ನಾನು ಹಾಕಿದ್ದೀನಿ. ಅನೇಕ ಅಭಿಮಾನಿ ಬಳಗ, ಜಾತಿ ಭೇದವಿಲ್ಲದೆ ಎಲ್ಲರೂ ಆಜಂ ಪೀರ್ ಖಾದ್ರಿ, ಆಜಂ ಪೀರ್ ಖಾದ್ರಿ. ಖಾದ್ರಿ ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಖಾದ್ರಿ ಅಂತಾರೆ. ಎಷ್ಟೊಂದು ತೀರ್ಮಾನ ತೆಗೆದುಕೊಂಡು ಬಿಟ್ಟಾರ. ಇನ್ನು ಮಷಿನ್ಗಳು ಬರೋದು ಅಟ್ಟರಿ, ಬಟನ್ ಹೊಡ್ಯಾಕ ಕೂತಾರ. ಇನ್ನು ಸಟ್ನ ಬಟನ್ ಹೊಡೆದ ಬಾವು ಅಂತೇಳಿ 30,000 ಹಾರಿಸ್ತಾರೆ ಅವ್ರ. ಅಲ್ಲಿ ಶಿಗ್ಗಾಂವ್ ಮತದಾರದು ಇದು ಗ್ರೌಂಡ್ ರಿಪೋರ್ಟ್. ಸವಣೂರ್ಗೆ ಹೋದರೆ, ಬಂಕಾಪುರಕ್ಕೆ ಹೋದರೆ, ಅಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಿಗೆ ಹೋದರೂ ಸಹಿತ ಆ ಜನಸಮೂಹವೇ ಇವತ್ತು ಶಿಗ್ಗಾಂವದಲ್ಲಿ ನನ್ನನ್ನು ಸಮಕ್ಷಮ ಸಪ್ರೇಟಾಗಿ ಕಾಕ ಬಾಯಿಲ್ಲಿ ಅಂತೇಳಿ ಕರ್ಕರ್ದ ಹೇಳಿದರು. ಈ ಸಾರಿ ಮಾತ್ರ ಕಾಂಗ್ರೆಸ್ ಬಾವುಟ ಹಾರ್ತೈತಿ. ಹೈಕಮಾಂಡ್ ಏನಾದರೂ ತಪ್ಪು ನಿರ್ಣಯ ತೆಗೆದುಕೊಂಡ್ರೆ ಕಾಂಗ್ರೆಸ್ ಡುಮಿಕಿ ಹೊಡಿತೈತಿ. ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದವ್ರನ್ನ ಎಲ್ಲಾದರೂ ತಂದರೆ ಇಡುಗಂಟ ಹೋಗತೈತಿ, ಮತ್ತೆ ಕಮಲ ಅರಳತೈತಿ ಅಂತಾರ ಅಲ್ಲಿಯ ಪ್ರಜ್ಞಾವಂತ ಪುಣ್ಯವಂತ ಮಹಾಜನತೆ. ಹಂಗಾದ್ರೆ ಹೈಕಮಾಂಡ್ಗೆ ಬಿಟ್ಟ ವಿಷಯ. ನಾವೇನು ಹೈಕಮಾಂಡದವರಲ್ಲ, ಏನು ಅವರ ಪಕ್ಷದ ವಕ್ತಾರರಲ್ಲ, ಏನು ಅವರ ಪಕ್ಷದ ಮೆಂಬರು ಸಹಿತ ಅಲ್ಲ. ಯಾರು ಒಳ್ಳೆಯ ಕೆಲಸ ಮಾಡಿದಾರ, ಭಾರತೀಯ ಜನತಾ ಪಕ್ಷದಲ್ಲಿ ಒಳ್ಳೊಳ್ಳೆ ಮಂತ್ರಿಗಳಿದ್ದರು. ಆ ಮಂತ್ರಿಗಳು ಒಳ್ಳೊಳ್ಳೆ ಕೆಲಸ ಮಾಡಿದ್ದು ಸಹಿತ ಹಳೆಯ ವಿಡಿಯೋಗಳನ್ನ ತೆಗೆದು ನೋಡ್ರಿ, ನಾವು ಬಿತ್ತರಣೆ ಮಾಡಿದ್ದೀವಿ. ನಮ್ಮಲ್ಲಿ ಪಕ್ಷ ಇಲ್ಲ, ಭೇದಿಲ್ಲ, ಜಾತಿ ಇಲ್ಲ, ಭಾವ್ಯೈಕ್ಯತೆಯ ಸಂಕೇತದ ಈ ಚಾನಲ್ ಸತ್ಯ ಹೇಳೋದು ಹೇಳಿದಂತೆ ನಡೀತೈತಿ. ಅದೊಂದು ಕಾಲಜ್ಞಾನದ ಭವಿಷ್ಯ. ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಆ ತಲೆಯಲ್ಲಿ ಒಂದು ವೈರ್ಲೆಸ್ ಬಂದಂಗೆ ಬರ್ತೈತಿ. ಆ ನುಡಿಗಳನ್ನು ನಾನು ಹೇಳ್ತೀನಿ, ಆ ನುಡಿದಂತೆ ನಡೀತೈತಿ. ಇದೇ ಶಿಗ್ಗಾಂವದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಚಿತ್ರ ಬದಲಾಗತೈತಿ. ಆ ವ್ಯಕ್ತಿ ಶಾಸಕ ಆಗತಾನ. ಆ ವ್ಯಕ್ತಿ ನನಗೆ ಈ ಸಾರಿ ಶಾಸಕ ಸ್ಥಾನ ಬೇಡ ಅಂದರೆ ಅಲ್ಲಿ ಮಹಿಳೆ ಆಳ್ತಾಳ. ಇದನ್ನು
ಬರೆದಿಟ್ಕೊಳ್ರಿ. ಆದರೆ ಆ ಶಾಸಕ ಈ ಸಾರಿ ಶಾಸಕ ಆಗೇ ಆಗ್ತಾನ, ನಾವು ಮಾತ್ರ ಬಿಡೋದಿಲ್ಲ ಅಂಥೇಳಿ 1,00,000 ಮತದಾರರು ಬೆನ್ನು ಹತ್ತಿದ್ದಾರೆ. ಯಾರು ಏನು ಮಾಡ್ಕೋತಾರ್ರಿ? ಅಲ್ಲಿಯ ಮಹಾತಪಸ್ವಿಗಳು, ಪುಣ್ಯಕ್ಷೇತ್ರ, ಧರ್ಮದ ಮಧ್ಯೆ ನಡುವೆ ಯಾವುದು ಜಗಳ ಆಗಬಾರದು. ಎಲ್ಲ ಧರ್ಮದವರ ಜೊತೆ ಯಾವುದೇ ಇವತ್ತು ಸುಖ ದುಃಖ ಕಾರ್ಯಕ್ರಮ ಇರಲಿ, ಅಲ್ಲಿ ಸಮಭಾಗಿ, ಸಮಬಾಳು, ಸಮಪಾಲು ಸರ್ವರ ಜೊತೆ ಕೂಡಿರುವಂಥ ವ್ಯಕ್ತಿನೇ ಶಾಸಕ ಆಗ್ತಾನೆ. ಅದು ಶಿಗ್ಗಾಂವ್ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಂಥವನ ಆಗ್ತಾನೆ. ಇದನ್ನು ಬರೆದಿಟ್ಕೋರಿ. ಖಡ್ಕ ಕಾಕ ಏನು ಹೇಳ್ತಾನೆ ಅನ್ನೋದು. ಏನಾದರೂ ಹೈಕಮಾಂಡ್ ಏರುಪೇರು ಮಾಡಿ, ಯಾರದೇ ಒತ್ತಡಕ್ಕೆ ಬಲಿಯಾಗಿ, ಯಾರದೇ ಆಶೆ ಆಮಿಷಕ್ಕೆ ಒಳಗಾಗಿ, ಯಾವುದಾದರೂ ದೊಡ್ಡ ವಾಮಮಾರ್ಗದ ದೇಣಿಗೆ ಮುಖಾಂತರ ಎಲ್ಲಾದರೂ ಅಲ್ಲಿಂದ ಹೈಕಮಾಂಡ್ದಿಂದ ಬಿ ಫಾರ್ಮುಲಾ ಕೋಟೆ ಬಂದರೆ ಇಲ್ಲಿ ಶಿಗ್ಗಾಂವ್ ಮಹಾಜನತೆ ಮಹಾಯಬು ಜೇನಿದ್ದಂಗ ಪ್ರೀತಿಯಿಂದ ಅದನ್ನು ಜೇನು ತಗೋರಿ. ಆ ಜೇನಿಗೆ ಕಲ್ಲು ಹಾಕಿದ್ರಂದ್ರೆ ಕಡ್ದು ಅಂದ್ರೆ ಆ ಜೇನ ಗುಮಿಟಿ ಹೇಳ್ತಾವ, ಮೊಳಕೆ ಮಾತ್ರ ಅಲ್ಲೇ ಉಳಿತಾವ. ಹಂಗೆ ಆಮೇಲೆ ಮುಂದೆ ತ್ರಾಸ ಹಾಕೋತ ಹೋಗ್ತೈತಿ. ಇದು ಖಡಕ ಜವಾರಿ ಕಾಕ ಹೇಳ್ತಾನ. ಹಂಗಾದ್ರೆ ಶಿಗ್ಗಾಂವ್ ಪುಣ್ಯವಂತ ಮತದಾರರೇ ಗ್ರೌಂಡ್ ರಿಪೋರ್ಟ್ ಹೇಳಂತ ಕಾಕ ಹೇಳಿದ್ರಿ. ಇದೇ ಗ್ರೌಂಡ್ ರಿಪೋರ್ಟ್ ಹೇಳೀನಿ, ಜನರ ಜೊತೆ ಸಂಪರ್ಕ ಮಾಡೀನಿ, ಆ ಕ್ಷೇತ್ರಕ್ಕೆ ಬಂದೇನಿ, ಅವ್ರ ಜೊತೆ ನೇರ ಮಾತಾಡಿದ್ದೀನಿ, ಗುಪ್ತವಾಗಿ ಮಾತಾಡಿದ್ದೀನಿ, ಕ್ಯಾಮ್ರಾದಲ್ಲಿಯೂ ಮಾತಾಡಿದ್ದೀನಿ, ಕ್ಯಾಮ್ರಾ ಬಿಟ್ಟು ಸಹಿತ ಸಮೀಕ್ಷೆ ವರದಿ ತಂದಿದ್ದೀನಿ. ಆ ಸಮೀಕ್ಷೆ ವರದಿಯೇ ಇದೇ ವಿಡಿಯೋ, ಇದೇ ಫೈನಲ್ ವಿಡಿಯೋ ಅಂತ ತಿಳ್ಕೊಬೇಡ್ರಿ. ಇನ್ನೂ ಸಮೀಕ್ಷೆ ಮಾಡೋಕೆ ಮತ್ತೊಮ್ಮೆ ಬರ್ತೀನಿ. ಕಾಕೋ ತಗೊಂಡ್ರಿ ಶಿಗ್ಗಾಂವ್ ಮತದಾರರೇ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಚಾನಲ್. ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.